ಎಲ್ಒಸಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಪ್ವಾರ ಪೂಂಚ್ ಗಡಿಯಲ್ಲಿ ಗುಂಡಿನ ದಾಳಿ ನಡೆದಿದ್ದು ಭಾರತೀಯ ಸೇನೆಯಿಂದಲೂ ಕೂಡ ಪ್ರತಿ ದಾಳಿ ನಡೆದಿದೆ. ಉಗ್ರರ ದಾಳಿ ಬಳಿಕ ಕಾಶ್ಮೀರದಲ್ಲಿ ಫುಲ್ ಹೈ ಅಲರ್ಟ್ ಆಗಿದ್ದು ಕಾಶ್ಮೀರದ 3 ಕಡೆಗಳಲ್ಲಿ ಸೇನೆಯಿಂದ ಕಾರ್ಯಾಚರಣೆ ಕೂಡ ನಡೆದಿರುವಂಥದ್ದು. ಇನ್ನು ಬಂಡಿಪೋರ, ಪುಲ್ವಾಮಾ, ಶೋಪಿಯಾನ್ನಲ್ಲಿ ದಾಳಿ ನಡೆದಿದೆ. ಇತ್ತ ಉಗ್ರರಿಗೆ ನೆರವು ನೀಡಿದವರ ಮನೆ ಮೇಲೂ ಕೂಡ ದಾಳಿ ನಡೆದಿರುವಂಥದ್ದು. ಮತ್ತೆ 3 ಉಗ್ರರ ಮನೆ ಉಡೀಸ್ ಮಾಡಿದ ಸೇನೆ. ಈವರೆಗೆ ಒಟ್ಟು 9 ಉಗ್ರರ ಮನೆಗಳನ್ನು ಸಂಪೂರ್ಣವಾಗಿ ಸೇನೆ ನೆಲಸಮ ಮಾಡಿದೆ. ಇನ್ನು 5 ದಿನಗಳಲ್ಲಿ 500 ಕಡೆಗಳಲ್ಲಿ ಭಾರತ ಸೇನೆ ಅಟ್ಯಾಕ್ ಮಾಡಿದೆ. ಹಾಗೆ ಇದೇ ಸಂದರ್ಭದಲ್ಲಿ ಹಲವು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಪಾಕ್ಗೆ ಟಾಂಗ್ ಅನ್ನ ನೀಡೋದಕ್ಕೆ ಭಾರತ ಸೇನೆ ಸಿದ್ಧವಾಗಿದೆ. ಇತ್ತ ಕುಪ್ವಾರ ಪೂಂಚ್ ಗಡಿಯಲ್ಲಿ ಗುಂಡಿನ ದಾಳಿ ನಡೆದಿದ್ದು ಭಾರತೀಯ ಸೇನೆಯಿಂದಲೂ ಕೂಡ ಪ್ರತಿ ದಾಳಿ ನಡೆದಿದೆ. ಉಗ್ರರ ದಾಳಿ ಬಳಿಕ ಕಾಶ್ಮೀರದಲ್ಲಿ ಹದ್ದಿನ ಕಣ್ಣನ್ನ ಇಟ್ಟಿದೆ ಭಾರತೀಯ ಸೇನೆ. ಇನ್ನು ಕಾಶ್ಮೀರದ 3 ಕಡೆಗಳಲ್ಲಿ ಸೇನೆಯಿಂದ ಕಾರ್ಯಾಚರಣೆ ನಡೆದಿದೆ. ಬಂಡಿಪೋರ, ಪುಲ್ವಾಮಾ, ಶೋಪಿಯಾನ್ನಲ್ಲಿ ದಾಳಿ ನಡೆದಿದ್ದು ಉಗ್ರರಿಗೆ ನೆರವು ನೀಡಿದವರ ಮನೆ ಮೇಲೂ ಕೂಡ ದಾಳಿ ನಡೆದಿದ್ದು ಮತ್ತೆ 3 ಉಗ್ರರ ಮನೆಯನ್ನ ಉಡೀಸ್ ಮಾಡಿದೆ ಸೇನೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು. ಒಟ್ಟು ಈವರೆಗೆ 9 ಉಗ್ರರ ಮನೆಗಳನ್ನ ಈಗ ನೆಲಸಮ ಮಾಡಿದೆ ಭಾರತೀಯ ಸೇನೆ. ಇನ್ನು 5 ದಿನಗಳಲ್ಲಿ 500 ಕಡೆಗಳಲ್ಲಿ ಭಾರತ ಸೇನೆ ಅಟ್ಯಾಕ್ ಮಾಡಿದ್ದು ಹಲವು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಿದೆ. ಈ ಮೂಲಕ ಪಾಕ್ಗೆ ಟಾಂಗ್ ಅನ್ನ ನೀಡೋದಕ್ಕೆ ಭಾರತೀಯ ಸೇನೆ ಸಿದ್ಧಗೊಂಡಿದೆ. बैक लेते हैं, फ्रंट नहीं लाते. ಇನ್ನು ಪಹಲ್ಗಾಮ್ ಉಗ್ರ ದಾಳಿ ತನಿಖೆಗೆ ಎನ್ಐಎ ಎಂಟ್ರಿ ಕೊಟ್ಟಿದೆ. ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಇತ್ತ ದಾಳಿಯಲ್ಲಿ ಮೃತಪಟ್ಟ ಕುಟುಂಬದವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಶಂಕಿತರು ಹಾಗೆ ಸ್ಥಳೀಯರ ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಅಂದ್ರೆ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಯಾರ್ಯಾರು ಇದ್ರು ಹಾಗೆ ಶಂಕಿತರನ್ನ ಈಗ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಇತ್ತ 14 ಜನರ ಉಗ್ರರ ಪಟ್ಟಿಯನ್ನ ಎನ್ಐಎ ತಂಡ ತಯಾರಿಸಿದೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಇತ್ತ ದಾಳಿಗೆ ಉಗ್ರ ಸಂಘಟನೆಗಳ ಲಿಂಕ್ ಇದೆಯಾ, ಇದ್ರೆ ಯಾವ್ಯಾವ ಸಂಘಟನೆಗಳ ಲಿಂಕ್ ಇದೆ ಅನ್ನೋದರ ಕುರಿತಾಗಿಯೂ ಕೂಡ ಗಂಭೀರವಾಗಿ ಎನ್ಐಎ ಟೀಮ್ ತನಿಖೆಯನ್ನ ನಡೆಸ್ತಾ ಇದೆ. ಈಗಾಗಲೇ ಶಂಕಿತರು ಹಾಗೆ ಸ್ಥಳೀಯರ ವಿಚಾರಣೆ ಕೂಡ ನಡೆಸ್ತಾ ಇದ್ದು 14 ಜನರ ಉಗ್ರರ ಪಟ್ಟಿಯನ್ನ ಕೂಡ ಎನ್ಐಎ ಟೀಮ್ ತಯಾರಿ ಮಾಡಿಕೊಂಡಿದೆ. ಇತ್ತ ಎನ್ಐಎ ಅಧಿಕಾರಿಗಳಿಂದ ಇವತ್ತು ರಾಜ್ಯದಲ್ಲಿ ತನಿಖೆ ನಡೆಯಲಿದೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳಿಂದ ಇಂದು ರಾಜ್ಯದಲ್ಲಿ ತನಿಖೆ ಚುರುಕುಗೊಳ್ಳಲಿದೆ. ಅಂದ್ರೆ ಬೆಂಗಳೂರು ಹಾಗೂ ಶಿವಮೊಗ್ಗದಲ್ಲಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ನಡೆಸಲಿದ್ದಾರೆ. ಶಿವಮೊಗ್ಗದಲ್ಲೂ ಕೂಡ ತನಿಖೆ ನಡೆಸಲಿರುವ ಎನ್ಐಎ ತಂಡ ಬೆಂಗಳೂರಿನ ಭರತ್ ಭೂಷಣ್ ಹಾಗೆ ಶಿವಮೊಗ್ಗದ ಮಂಜುನಾಥ್ ನಿವಾಸಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಕುಟುಂಬಸ್ಥರ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿದ್ದಾರೆ. ಜೊತೆಗೆ ಆಂಧ್ರದ ಮಧುಸೂದನ್ ನಿವಾಸಕ್ಕೂ ಕೂಡ ಎನ್ಐಎ ಟೀಮ್ ಭೇಟಿ ಕೊಡಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಪತ್ನಿ ಮಕ್ಕಳ ವಿಚಾರಣೆಯನ್ನ ಅಂದ್ರೆ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಅಟ್ಯಾಕ್ ಸಂದರ್ಭದಲ್ಲಿ ಕಣ್ಣ ಎದುರೇ ತಮ್ಮ ಪತಿಯನ್ನ ಹಾಗೆ ತಂದೆಯನ್ನ ಇಲ್ಲಿ ಪತ್ನಿ ಮತ್ತು ಮಕ್ಕಳು ಕಳೆದುಕೊಳ್ತಾರೆ. ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಪ್ರವಾಸಕ್ಕೆ ಯಾರ್ಯಾರು ತೆರಳಿದ್ರೋ ಅಷ್ಟೂ ಮಂದಿಯ ವಿಚಾರಣೆಯನ್ನ ನಡೆಸಲಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿದ್ದಾರೆ ಎನ್ಐಎ ಅಧಿಕಾರಿಗಳು.
ಇತ್ತ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರಾಜನಾಥ್ ಸಿಂಗ್ ಹಾಗೂ ಸೀರಿಯಸ್ ಮೀಟಿಂಗ್ ಅನ್ನ ಕೂಡ ಹಮ್ಮಿಕೊಳ್ಳಲಾಗಿದ್ದು ಸಭೆ ಮೇಲೆ ಸಭೆ ನಡೆಸಲಾಗ್ತಾ ಇದೆ. ಅನಿಲ್ ಚೌಹಾಣ್ ರಾಜನಾಥ್ ಸಿಂಗ್ ಚರ್ಚೆಯನ್ನ ಮಾಡ್ತಿದ್ದಾರೆ. ಸೇನಾ ಸಿದ್ಧತೆಯ ಬಗ್ಗೆ ಹೈ ವೋಲ್ಟೇಜ್ ಚರ್ಚೆ ನಡೀತಾ ಇದೆ. ರಕ್ಷಣಾ ಸಚಿವರ ಜೊತೆ ಮಹತ್ವದ ಮಾತುಕತೆ ಕೂಡ ನಡೀತಾ ಇರುವಂಥದ್ದು. ಈ ಕುರಿತು ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಸದ್ಯ ಪಹಲ್ಗಾಮ್ ಉಗ್ರ ದಾಳಿ ತನಿಖೆಗೆ ಎನ್ಐಎ ಟೀಮ್ ಎಂಟ್ರಿ ಕೊಟ್ಟಿದ್ದು ಇವತ್ತು ರಾಜ್ಯದಲ್ಲಿ ತನಿಖೆಯನ್ನ ನಡೆಸಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಉಗ್ರರ ದಾಳಿಯ ಸಂದರ್ಭದಲ್ಲಿ ಅಂದ್ರೆ ಉಗ್ರರು ಯಾವುದೇ ದಾಳಿ ಮಾಡಿದ್ರು ಕೂಡ ಅದನ್ನ ಆಸ್ ಯೂಶುವಲ್ ರಾಷ್ಟ್ರೀಯ ತನಿಖಾ ದಳ ಈ ರೀತಿಯಾದಂತಹ ಪ್ರಕರಣಗಳನ್ನ ತೆಗೆದುಕೊಂಡು ತನಿಖೆಯನ್ನು ನಡೆಸುವಂಥದ್ದು. ಅದು ಕೇಂದ್ರ ಸರ್ಕಾರದಿಂದ ಈ ಒಂದು ಕೇಸನ್ನ ಅಲ್ಲಿಗೆ ವರ್ಗಾವಣೆ ಮಾಡಲಾಗುತ್ತೆ. ಆ ಪ್ರೊಸೀಜರ್ ಪ್ರಕಾರ ಈ ಒಂದು ಪಹಲ್ಗಾಮ್ ದಾಳಿಯ ಸಂಬಂಧ ಉಗ್ರರ ಅಟ್ಯಾಕ್ ತನಿಖಾ ಜವಾಬ್ದಾರಿ ಈಗಾಗಲೇ ಎನ್ಐಗೆ ಹೋಗಿರೋದ್ರಿಂದ ಇವತ್ತು ಕರ್ನಾಟಕಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ಇರುವಂತಹ ಮತ್ತಿಕೆರೆ ನಿವಾಸ ಅಂತಂದ್ರೆ ಈ ಭೂಷಣ್ ಅವರ ಮನೆಗೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಮಾತುಕತೆಯನ್ನು ಕೂಡ ನಡೆಸ್ತಾರೆ ಮತ್ತು ಅವರ ಪತ್ನಿಯನ್ನು ಕೂಡ ವಿಚಾರಣೆ ನಡೆಸ್ತಾರೆ. ಅದೇ ರೀತಿಯಾಗಿ ಅಲ್ಲಿ ನಡೆದಂತಹ ಅಸಲಿ ಘಟನೆಯನ್ನು ಯಾವ ಟೈಮಿಂಗ್ ಆಯ್ತು, ಹೇಗಾಯ್ತು ಮತ್ತು ಆ ಉಗ್ರರ ಮುಖಚಹರೆ ಹೇಗಿತ್ತು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಇದೊಂದು ಭಾಗ. ಮತ್ತು ಶಿವಮೊಗ್ಗಕ್ಕೂ ಕೂಡ ಮಂಜುನಾಥ್ ನಿವಾಸಕ್ಕೆ ತೆರಳಿ ಅವ್ರಿಗೂ ಕೂಡ ಇದೇ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನು ಘಟನಾ ಸ್ಥಳದಲ್ಲಿ ಏನೆಲ್ಲ ನಡೀತು, ಯಾವ ಸಮಯಕ್ಕೆ ಅಟ್ಯಾಕ್ ಆಯ್ತು, ಉಗ್ರರು ಹೇಗಿದ್ರು, ದಾಳಿ ಮುಂಚೆ ವಾತಾವರಣ ಹೇಗಿತ್ತು, ಹೀಗೆ ಪ್ರತಿಯೊಂದು ಕೂಡ ಇಂಚಿಂಚು ಮಾಹಿತಿಯನ್ನ ಅಧಿಕಾರಿಗಳು ಪಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಅಧಿಕೃತವಾಗಿ ಏನೆಲ್ಲ ಮಾಹಿತಿಗಳು ಸಿಗುತ್ತೋ ಅದನ್ನೆಲ್ಲವನ್ನೂ ಕೂಡ ನೋಟ್ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಉಗ್ರರ ಕೆಲವೊಂದು ರೇಖಾಚಿತ್ರಗಳು ಏನ್ ಬಿಡುಗಡೆ ಆಗಿತ್ತಲ್ಲ ಅದೇ ತೆರನಾಗಿ ಕೆಲವೊಂದು ರೇಖಾಚಿತ್ರಗಳು ಮತ್ತು ಬೇರೆ ಬೇರೆ ಆಂಗಲ್ ನಲ್ಲಿ ತನಿಖೆಯನ್ನು ನಡೆಸುವಂತಹ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾರೆ. ಒಟ್ಟಾರೆಯಾಗಿ ಇವತ್ತು ಮತ್ತಿಕೆರೆ ನಿವಾಸ ಮತ್ತು ಶಿವಮೊಗ್ಗಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಕೆಲವೊಂದು ಮಹತ್ವದ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮಧು, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.